ಯಾಕೋ ಗೊತ್ತಿಲ್ಲ, ಯುಪಿಎಸ್ಸಿಯ ವಿವಾದ ಮಾತ್ರ ಇನ್ನೂ ತಣ್ಣಗಾಗ್ತಿಲ್ಲ. ಕೆಎಎಸ್ನ 384 ಹುದ್ದೆಗಳನ್ನ ಸೇಲ್ಗಿಟ್ಟಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಎಲ್ಲಾ ಹುದ್ದೆಗಳು ಮಾರಾಟವಾಗಿದೆ ಅಂತ ಆರೋಪಿಸಲಾಗ್ತಾ ಇದೆ. ಉದ್ಯೋಗಾಕಾಂಕ್ಷಿಗಳು ಸದ್ಯ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡ್ತಿದ್ದಾರೆ. 384 ಕೆಎಎಸ್ ಹುದ್ದೆಗಳ ಸಂದರ್ಶನ ನಡೆಸದಂತೆ ಒತ್ತಾಯವನ್ನ ಮಾಡಲಾಗಿದ್ದು, ರಾಜ್ಯಪಾಲರಿಗೆ ವಿದ್ಯಾರ್ಥಿ ಸಂಘಟನೆ ಮನವಿಯನ್ನ ಮಾಡಿಕೊಂಡಿದೆ. ಸಿದ್ದರಾಮಯ್ಯ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ಈ ನೇಮಕಾತಿ ಕೂಡಲೇ ಈ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಒಳ ಮೀಸಲಾತಿ ಸಮಸ್ಯೆ ಏನು ಇವತ್ತು ಬಗೆಹರಿಸಿದಿರಲ್ಲ, ಈ ಒಂದು ವಿಚಾರವಾಗಿ ನೀವು 2 ವರ್ಷ ಮುಂಚೆನೆ ಇದೇ ಆಕ್ಷನ್ನು 2 ವರ್ಷ ಮುಂಚೆ ತಗೊಂಡಿದ್ರು ಈ ಸಮಸ್ಯೆ ಬಗೆಹರಿತಿತ್ತು. 2 ವರ್ಷದಿಂದ ವಿದ್ಯಾರ್ಥಿಗಳು ನರಕ ಅನುಭವಿಸಿದ್ದಾರೆ. ನೀವು ಒಂದು ಸತಿ ಧಾರವಾಡ, ಬಿಜಾಪುರ, ಕಲಬುರಗಿ, ಮೈಸೂರು, ತುಮಕೂರು, ಹಾಸನ್ನು, ಕೋಲಾರ, ಬೆಂಗಳೂರಲ್ಲಿರೋ ಚಂದ್ರ ಲೇಔಟು, ವಿಜಯನಗರ ಮೇಜರ್ ಡಿಸ್ಟ್ರಿಕ್ಸ್ ಹೋಗಿ ಒಂದ್ಸತಿ ವಿದ್ಯಾರ್ಥಿಗಳ ಹತ್ರ ಕುತ್ಕೊಂಡು ಮಾತಾಡಿ. ಅವ್ರ ಸಮಸ್ಯೆ ಹೆಂಗಿದೆ ಅಂತಂದ್ರೆ, ಒಂದು ಟೈಮ್ ಊಟಕ್ಕೂ ಅವ್ರ ಹತ್ರ ದುಡ್ಡಿಲ್ಲ, ಆ ಸಮಸ್ಯೆ ಆಗಿದೆ. ಲೈಬ್ರರೀಸ್ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ, ಟೆಸ್ಟ್ ಸೀರೀಸ್ ತೊಗೊಳಕ್ ದುಡ್ಡಿಲ್ಲ, ಕೋಚಿಂಗ್ ಹೋಗೋದು ದುಡ್ಡಿಲ್ಲ, ಮತ್ತೆ ರೂಮ್ ರೆಂಟ್ ಕಟ್ಟೋದಕ್ಕೆ ದುಡ್ಡಿಲ್ಲ. ಪ್ರತಿ ಒಂದಕ್ಕೂ ದುಡ್ಡಿನ ಸಮಸ್ಯೆ ಆಗ್ತಿದೆ. ವಿದ್ಯಾರ್ಥಿಗಳು ಇವತ್ತು ಓದ್ಬೇಕಂತಂದ್ರೆ ವಿತೌಟ್ ಯಾರೋ ಸಪೋರ್ಟು ಮತ್ತೆ ಫೈನಾನ್ಷಿಯಲ್ ಕಂಡೀಷನ್ನು ಯಾರು ಓದಕ್ಕಾಗಲ್ಲ. ಈ ಒಂದು ವಿಚಾರವಾಗಿ ಸರ್ಕಾರ ಈ ಕೂಡಲೇ ನೆಕ್ಸ್ಟ್ 2-3 ದಿನದಲ್ಲಿ ನೀವು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಇಲ್ಲ ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಹೋರಾಟ ಬಿಡಲ್ಲ. ಯಾಕೆಂದ್ರೆ ಸರ್ಕಾರ ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ. ಇಲ್ಲಿವರೆಗೂ ನೀವು 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ, ಬರೀ ಹಿಂಗೆ ಡ್ರ್ಯಾಗ್ ಮಾಡ್ಕೊಂತ ಬಂದಿದ್ದೀರಾ. ನೀವು ನಾವು ಫೆಬ್ರವರಿ 24ನೇ ತಾರೀಕು ಹೋರಾಟ ಮಾಡಿದಾಗ ಧಾರವಾಡದಲ್ಲಿ ನೆಕ್ಸ್ಟ್ ಡೇನೆ ನೀವು 56,432 ಹುದ್ದೆಗಳನ್ನ ಭರ್ತಿ ಮಾಡ್ತೀನಿ ಅಂತ ಹೇಳಿದ್ರಿ. ಒಂದೇ ತಿಂಗಳಲ್ಲಿ ಎಲ್ಲ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ರಿ. ಇಲ್ಲಿಗೆ ಸುಮಾರು 2 ತಿಂಗಳಾಯ್ತು, ನೀವು ಇನ್ನೂ ಏನು ಅದ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ. ನೀವು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ವಿವಾದಗಳು ಸೃಷ್ಟಿ ಆಗ್ತಾನೆ ಇದೆ. ಮೊದಲಿಗೆ ಭಾಷಾಂತರ ಅನುವಾದ ಮಾಡುವಂತಹ ಸಂದರ್ಭದಲ್ಲಿ ಎಡವಟ್ಟಾಗಿತ್ತು. ಅದಾದ ನಂತರ ಸರ್ಕಾರ ಮತ್ತೆ ಮರುಪರೀಕ್ಷೆಗೆ ಆದೇಶವನ್ನ ಮಾಡಿತ್ತು. ಅದಾದ ನಂತರ ಮತ್ತೆ ಎಕ್ಸಾಮ್ ನಡೆದಂತಹ ಸಂದರ್ಭದಲ್ಲಿ ಒಂದೇ ಕೊಠಡಿಯಲ್ಲಿದ್ದಂತಹ 15 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿಬಂದಿತ್ತು. ಇದೀಗ ಮತ್ತೆ ಆ ಹುದ್ದೆಗಳನ್ನ ಸೇಲ್ ಮಾಡ್ತಿದ್ದಾರೆ, ಅಕ್ರಮ ನಡೀತಾ ಇದೆ ಈ ಎಕ್ಸಾಮ್ನಲ್ಲಿ ಎನ್ನುವಂತಹ ಆರೋಪ ಕೇಳಿಬಂದಿದ್ದು, ಸದ್ಯ ರಾಜ್ಯಪಾಲರಿಗೆ ವಿದ್ಯಾರ್ಥಿ ಸಂಘಟನೆ ಮನವಿಯನ್ನ ಮಾಡಿಕೊಂಡಿದೆ. ಸಿಬಿಐ ತನಿಖೆ ಆಗಬೇಕು. ಇದು ಪದೇ ಪದೇ ಯುಪಿಎಸ್ಸಿ ಎಕ್ಸಾಮ್ನಲ್ಲಿ ಎಡವಟ್ಟುಗಳಾಗ್ತಾ ಇದೆ. ಹಾಗಾಗಿ ದಯವಿಟ್ಟು ಈ ಬಗ್ಗೆ ಸಿಬಿಐ ತನಿಖೆಯನ್ನ ಮಾಡಿಸಿ ಅಂತ ರಾಜ್ಯಪಾಲರಿಗೆ ವಿದ್ಯಾರ್ಥಿ ಸಂಘಟನೆ ಮನವಿಯನ್ನ ಮಾಡಿಕೊಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.